ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಾ ಇರೋದು ಮಂಡ್ಯ. ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೆಯಾ ಕಾರ್ತಿಕ್? ಮಂಡ್ಯದಲ್ಲಿರುವಂತ ಬ್ಯಾಕ್ ವಾಟರ್ಸ್ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. KRS ಬ್ಯಾಕ್ ವಾಟರ್ಸ್ ಅಂತೆ, ಅದು ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ಮಧ್ಯಾಹ್ನ 3 ಗಂಟೆ ಆಗೋಗಿದೆ. ನಾವು ಮಂಡ್ಯ ರೀಚ್ ಆಗೋದಕ್ಕೆ 2.5 ಅವರ್ ಬೇಕು. ಇವನು ಹೇಳ್ತಾ ಇದ್ದಾನೆ ಸನ್ಸೆಟ್ ನೋಡ್ಕೊಂಡ್ ಬರೋಣ ಅಂತ. ಸನ್ ಮೇಲ್ಗಡೆ ಟೆರೆಸ್ ಮೇಲೂ ಸೆಟ್ ಆಗುತ್ತೆ ಕಣೋ, ಅಲ್ಲೇ ನೋಡೋಣ ಸನ್ಸೆಟ್ ಅಂದ್ರೆ. ಇಲ್ಲ ಮಂಡ್ಯದಲ್ಲಿ ಬೇರೆ ಸನ್ ಇದೆ ಮಮ್ಮಿ, ಆ ಸನ್ಸೆಟ್ ತೋರಿಸ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಹೋಗಿ ಆ ಸನ್ಸೆಟ್ ನೋಡಿ ಮನೆಗೆ ಬರೋಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. ಸೊ ಆದ್ರೂ ಕೂಡ ಪರವಾಗಿಲ್ಲ, ಏನೋ ಮಗ ಆಸೆ ಪಟ್ಟಿದ್ದಾನೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಕರ್ಕೊಂಡು ಹೋಗ್ತಾ ಇದ್ದಾನೆ. ಬನ್ನಿ ಫ್ರೆಂಡ್ಸ್, 3 ಗಂಟೆಗೆ ಹೋಗ್ತಾ ಇದ್ದೀವಿ. ನಾವು ತಲುಪೋದಕ್ಕೆ 5 ಗಂಟೆ ಆಗುತ್ತೆ. ಸನ್ಸೆಟ್ 6:30 ಇರುತ್ತೆ, 6:30 ಇರುತ್ತೆ. ನೋಡೋಣ ಇವನು ಯಾವಾಗ ಕರ್ಕೊಂಡು ಹೋಗ್ತಾನ. ಏನ್ ಇಂಡಿಕೇಟರ್ ಇಲ್ಲದೆ ಹಾಕದೆ ಟರ್ನ್ ತಗೊಂಡಿದ್ದಾನೆ ಅವನು. ನೋಡಿ, ರೋಡಲ್ಲಿ ಇದೆಲ್ಲ ನೋಡ್ಬೇಕಾಗುತ್ತೆ, ಹುಷಾರಾಗಿ ಓಡಿಸ್ಬೇಕು. ನಾವು ಹುಷಾರಾಗಿರೋದಲ್ಲ, ಬೇರೆಯವರಿಂದ ನಾವು ಹುಷಾರಾಗಿರೋದು ಇಂಪಾರ್ಟೆಂಟು. ಸೊ ನಾವು ಹೋಗ್ತಾ ಇದೀವಿ ಮಂಡ್ಯಕ್ಕೆ. ಬನ್ನಿ ಫ್ರೆಂಡ್ಸ್, ಸನ್ಸೆಟ್ ನೋಡೋಣ ಯಾವ ರೀತಿ ಇದೆ. ಅದೇನು ಹೊಸ ಸನ್ಸೆಟ್ ತೋರಿಸ್ತಾನ ನೋಡ್ಬೇಕು. ಬಾಯ್. ಫ್ರೆಂಡ್ಸ್, ನಾವಿವತ್ತು KRS ಬ್ಯಾಕ್ ವಾಟರ್ಸ್ ಬಂದಿದ್ದೀವಿ. ನೋಡಿ, ಇಲ್ಲಿ ಪಾರ್ಕಿಂಗ್ ಸಾಕಷ್ಟು ಜಾಗ ಇದೆ. ಸುತ್ತಲೂ ತುಂಬಾನೇ ದೊಡ್ಡದಾಗಿರುವಂಥ ಸ್ಪೇಸ್ ಇದೆ ಜಾಗ ಪಾರ್ಕಿಂಗ್ಗೆ. ನೋಡಿ, ಅಲ್ಲಿ ಮಂಟಪ ಕಟ್ಟಿಟ್ಟಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕು. ನೋಡೋಣ ಹೇಗಿದೆ ಒಳಗಡೆ. ನೀರು ಇದೆ. KRS ವಾಟರ್ ಬ್ಯಾಕ್. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್, ಇಲ್ಲಿ ಜಾಗ ಸೂಪರ್ ಆಗಿದೆ. ಇಲ್ಲೆಲ್ಲ ಚಪ್ಪಲಿಗಳನ್ನ ಇಡ್ಬೋದು. ಎಲ್ಲ ಚಪ್ಪಲಿ ಬಿಟ್ಬಿಟ್ಟು ಈ ಕಡೆ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗೋಣ. ನೋಡಿ, ನಮ್ಮ ಕಾವೇರಿ ನೀರು ಎಲ್ಲಿವರೆಗೂ ಹರ್ಕೊಂಡು ಹೋಗ್ತಾ ಇದ್ದಾಳೆ. ಆ್ಯಕ್ಚುಲಿ ನೀರು ಇಲ್ಲೆಲ್ಲ ಇರಬೇಕಾಗಿತ್ತು ಅನ್ಸುತ್ತೆ, ಇವಾಗ ಇಲ್ಲಿವರೆಗಿದೆ. ಈ ಕಾವೇರಿ ಎದುರುಗಡೆ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ಟೆಂಪಲ್. ಫ್ರೆಂಡ್ಸ್, ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇಲ್ಲಿಗೆ ಬಂದಿದ್ದೀವಿ. ನೋಡಿ, ಇದೇ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಅದರೊಳಗಡೆ ಹೋಗಬೇಕು. ಇಲ್ಲೆಲ್ಲ ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು KRS ಬ್ಯಾಕ್ ವಾಟರ್ ಅಂತ, ತುಂಬಾ ಚೆನ್ನಾಗಿದೆ. ಟೆಂಪಲ್ ಒಳಗಡೆ ಎಲ್ಲ ನಿಮಗೆ ಫೋಟೋ ಆಗಲಿ ಮೊಬೈಲ್ ಆಗಲಿ ಯಾವುದಕ್ಕೂ ಬಿಡೋದಿಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ನಾನೇನು ಮಾಡಿಲ್ಲ, ಇಲ್ಲಿ ಹೊರಗಡೆ ಬಂದಾಗ ಮಾತ್ರ ವಿಡಿಯೋ ಫೋಟೋ ಏನಾದರೂ ಮಾಡ್ಕೋಬೋದು. ನೋಡಿ, ಕಾವೇರಿ ನದಿ ಕಾಣ್ತಾ ಇದೆಯಾ ಅಲ್ಲಿ. ರಥ ನೋಡಿ, ಆನೆ ಎಷ್ಟು ಚೆನ್ನಾಗಿ ಕಲ್ಲಿನಲ್ಲಿ ಮಾಡಿದ್ದಾರೆ.
ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಸನ್ಸೆಟ್. ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ನೋಡಿ ಸನ್ಸೆಟ್ ಜೊತೆಗೆ. ಮಗರಿ ಗಮರಪ ಮಗರಿ ಸರಿ ಗಮ ಪದನಿ ಸನಿ ರಪ ಮಗರಿ. It's a world of laughter, a world of tears. It's a world of hopes and a world of fears. So much that we share that is mine. We're aware it's a small world after all. ಬೋಟಿಂಗ್ ಹೋಗ್ತಾ ಇದೀವಿ. ಇಲ್ಲಿ ನೋಡಿ 4 ಜನ ಕೂತಿದೀವಿ. ಫ್ರೆಂಡ್ಸ್ ನೋಡಿ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಹೇಳ್ರಿ ಆಮೇಲೆ ಬೀಸೋ ಗಾಳಿಗೆ ಮೇಲ್ಗಡೆ ಹಾಡಲಿ. ಹೋ 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 ಹೋ. ಹಾಡಪ್ಪ ನೀನು. ನೀವು ಹಾಡಲ್ವ? ಹಾಡು ಕನ್ನಡ ಬರಲ್ವಾ? ಮತ್ತೆ ಹಾಡಿ. ಅಯ್ಯೋ ಯಾವ್ದೋ ಒಂದು ಹಾಡ್ರಿ. ದೋಣಿ ಹಿಂಗ್ ಕರ್ಕೊಂಡು ಹೋಗ್ಬೇಕು, ನಾನು ಹಾಡು ಹೇಳ್ಬೇಕು ಹೇಳಿ. ನಾವು ಏನಾದ್ರ ಚಿಕ್ಕ ವಯಸ್ಸಿಂದ ಪೂಜೆ ಮಾಡ್ಬೇಕು, ಮನೆಗೆ ಹೋಗ್ಬೇಕು. ಯಾವ ಜನ ಸುತ್ತಾಗಿಲ್ಲ, ಒಬ್ರ ಜೊತೆ ಹೋಗಿಲ್ಲ ನಾನು. ಎಲ್ಲೂ ಜಾಸ್ತಿ ವಿಚಾರ ನೋಡಿಲ್ವಾ? ನಾ ಎಲ್ಲೋ ವೀಕಲ್ ಜಾಸ್ತಿ ವಿಚಾರ ನೋಡ್ತಾರೆ. ನಂಗೆ 20 ನೋಟ ಒಂದು ಫೋನ್ ತಗೊಂಡಿಲ್ಲ. ಅಯ್ಯೋ ದೇವ್ರೆ. ನೋಡಿ ಫ್ರೆಂಡ್ಸ್, ನಾವಿವತ್ತು ದೋಣಿ ಸಾಗಲಿ ಅಂದ್ಬಿಟ್ಟು ಬೋಟಿಂಗ್ ಮಾಡ್ತಾ ಇದ್ವಿ ಕಾವೇರಿ ನೀರಲ್ಲಿ. ಎಷ್ಟು ದೂರ ಬಂದಿದೀವಿ ನೋಡಿ ನಾವು. ನೋಡಿ ಸನ್ಸೆಟ್ ಕೂಡ ಆಗೋಗಿದೆ ನೋಡಿ. ಸರ್ ಇದು ಒಂದ್ ದಿನ ಕಾವೇರಿ ನದಿಯ ಮಧ್ಯದಲ್ಲಿ ತುಮಕೂರು ಎಲ್ಲಿ ದೇವಸ್ಥಾನ ಕಾಣಿಸ್ತಿಲ್ಲ, ನೀರೊಳಗಿದೆ ಡೈರೆಕ್ಟ್ ನೋಡಿ ಸ್ಟ್ರೈಟ್. ಅಲ್ಲೊಂದ್ ಸಣ್ಣದ ಅದೇನೋ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ, ಹಳೇ ದೇವಸ್ಥಾನ. ಒಂದ್ ಊರು ಸಿಗುತ್ತೆ ಬರ್ಬೇಕಾದ್ರೆ ಅಂತ ಊರಿದು ಆ ಕಾಲದಲ್ಲಿ. ನೋಡಿ ಫ್ರೆಂಡ್ಸ್, ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂತದ್ದು ಅಲ್ಲಿ ಮಹಾರಾಜರು ಕಟ್ಸಿರೋಂತ ದೇವಸ್ಥಾನ ಅಂತೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ, ಬಟ್ ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದು ಚೆನ್ನಂಬಡಿ ಊರು. ನೋಡಿ ಡ್ಯಾಮ್. ವಾವ್, ಆ ಲೈಟ್ ಕಾಣಿಸ್ತಾ ಇದೆಯಲ್ಲ ಅದೇ ಡ್ಯಾಮ್. ಅದಕ್ಕೆ ಬಾಗಿಲಿದೆ ಅಲ್ಲಿ ನೋಡಿ ಡ್ಯಾಮ್. ನೋಡಿ ಡ್ಯಾಮ್, ಅದು ಲೈಟ್ ಹಾಕಿದಾರಲ್ಲ ಅದೇ ಡ್ಯಾಮ್. ಅಷ್ಟೇ ಅವ್ರು ತೋರ್ಸೋದು, ಅಲ್ಲಿವರೆಗೆ ಬಿಡಲ್ವಂತೆ ಅವ್ರಿಗೆ. ಓಹೋ ಡ್ಯಾಮ್. ಜಲ್ಲಲ್ಲ ಜಲ್ಲಲ್ಲ ಜಲ್ಲಧಾರಿ.
ಜೋಲೆ. ಫ್ರೆಂಡ್ಸ್, ನೀವು ಬ್ಯಾಕ್ ವಾಟರ್ KRS ಬ್ಯಾಕ್ ವಾಟರ್ ಬಂದರೆ ಇಲ್ಲಿ ಬೋಟಿಂಗ್ ತಪ್ಪದೆ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಡ್ಯಾಮ್ವರೆಗೂ ಹತ್ರ ಕರ್ಕೊಂಡು ಹೋಗಲ್ಲ, ಬಟ್ ದೂರದಿಂದನೇ ಡ್ಯಾಮ್ ತೋರಿಸ್ತಾರೆ. ಆ ಲೈಟಿಂಗ್ಸ್ ಇವಾಗ ಸಂಜೆ ಆಗಿರೋದ್ರಿಂದ ಡ್ಯಾಮ್ಗೆ ಲೈಟ್ ಕೂಡ ಹಾಕಿದ್ರು, ನೋಡಿದ್ರಲ್ಲ, ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಇದೆ. ಸನ್ಸೆಟ್, ನದಿ, ಬೋಟಿಂಗು, ಇನ್ನೇನು ಬೇಕೋ ಫಿಲಮ್ ಸ್ಟೈಲಲ್ಲಿ ನೀವು ಹಾಡು ಹೇಳ್ಕೊಂಡು ಬೋಟಿಂಗ್ ಮಾಡ್ಬೋದು. ನನ್ನ ಜೊತೆಯಾಗಿ ಹಾಡು ಹಾಯಾಗಿ ಕೋಗಿಲೆ ಮಾಗಿ ಕೋಗಿಲೆ ತಾಳ ಹೆಮ್ಮೇಳ ಮೇಳ ಮುಮ್ಮೇಳ ನೀರಲೆ ನವಿಲೆ ಆಡಲೆ ಬಿಂಕ ಬೆನ್ನಾಣ ಬೆಡಗು ಬಿಗುಮಾನ ಬಲ್ಲೆಯ ಬಾಲೆ ಬಾಲೆ ಬಿಂಕ ಬೆನ್ನಾಣ ಬೆಡಗು ಬಿಗುಮಾನ ಬಲ್ಲೆಯ ಬಾಲೆ ಬಾಲೆ. ಓಹೋ ನಂಗೆ ತಲೆ ತಿರ್ತಾ ಇದೆ ಇವಾಗ. ಇವಾಗ ಹಿಂಗ್ ತಿರ್ಗಿಸ್ತೀನಪ್ಪ, ಲೆಫ್ಟ್ ಇಲ್ಲ, ತಲೆ ಸರಿ ಹೋಗ್ಬೇಕಲ್ರಿ, ಒಂದ್ಸತಿ ತಲೆ ಹಿಂಗ್ ತಿರ್ತು. ಸನ್ಸೆಟ್ ಆಗಿರುವಂಥದ್ದು ನೋಡಿ. ಇವಾಗ 6:50, ಸೂಪರ್ ಆಗಿದೆ ಸನ್ಸೆಟ್. ಮಿಸ್ ಮಾಡದೆ ಇಲ್ಲಿ ಬಂದ್ರೆ ನೋಡಿ, ಚಂದ್ರ ಕೂಡ ಕಾಣ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಈ ಸನ್ಸೆಟ್. ಆರು 50 ಆಗಲೇ ಕತ್ಲಾಗೋಗಿದೆ. ತುಂಬಾ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡಿದ್ವಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ